ಒಟ್ಟಲ್ಲಿ ದಿವಿತ್ ನೀವು ಹೇಳಿದಾಗೆ ಇಲ್ಲಿ ಗುರಿ ಬೇರೆ, ಅದಕ್ಕೆ ಇಟ್ಟಿರೋ ಟಾರ್ಗೆಟ್ ಬೇರೆ, ಅದಕ್ಕೆ ಮಾಡಿರೋ ಪ್ಲಾನ್ ಬೇರೆ. ಮೇಲ್ನೋಟಕ್ಕೆ ನೀವು ಈಗಾಗಲೇ ಹೇಳಿದಾಗೆ ಹೆಚ್ಚುವರಿ ಸಿಎಂ ಹುದ್ದೆ ಚರ್ಚೆಗೆ ಬಂದರೂ ಕೂಡ ಟಾರ್ಗೆಟ್ ಇದ್ದದ್ದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಬದಲಾವಣೆ ಮಾಡಬೇಕು ಅಂತ. ಡಿಕೆ ಶಿವಕುಮಾರ್ ಹತ್ರ ಹೆಚ್ಚುವರಿಯಾಗಿ ಇದು ಇತ್ತು. 2 ಖಾತೆಗಳನ್ನ ನಿಭಾಯಿಸಿಕೊಂಡು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ನಿಭಾಯಿಸ್ತಾ ಇದ್ರು. ಅದನ್ನ ಟಾರ್ಗೆಟ್ ಮಾಡಿದ್ದ ಸಿದ್ದರಾಮಯ್ಯ ಬಣದ ಹಠ ಈಗ ಸಕ್ಸಸ್ ಆಯ್ತಾ? ಹಾಗಾದ್ರೆ ಹೆಚ್ಚುವರಿ ಡಿಸಿಎಂ ನೆಪದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರ? ತನ್ಮೂಲಕ ಡಿಕೆ ಶಿವಕುಮಾರ್ ಬಲವನ್ನ ಕುಗ್ಗಿಸುವ ಕೆಲಸ ಆಗತ್ತಾ? ಒಬ್ಬರಿಗೆ ಒಂದೇ ಹುದ್ದೆ ಸಾಕುವಂತ ದಿವಿತ್ ಇವರೆಲ್ಲರೂ ಕೂಡ ಒತ್ತಡ ಹೇರಿದ್ರು ಸಿಎಂ ಬಣ. ಹೆಚ್ಚುವರಿ ಡಿಸಿಎಂಗಳನ್ನ ಮಾಡಿ ನೀವು ಹಾಗಿದ್ರೆ ಅವ್ರಿಗೆ ಕೊಡ್ತೀರಿ, ಎಲ್ಲಾ ಕಮ್ಯುನಿಟಿಗೂ ಕೊಡಿ ಅಂತ. ನಾವೇನ್ ಅನ್ಕೊಂಡ್ವಿ, ಎಲ್ಲಾ ಕಮ್ಯುನಿಟಿಗೂ ಹೆಚ್ಚುವರಿ ಡಿಸಿಎಂ ಕೇಳ್ತಾ ಇದ್ದಾರೆ ಅನ್ಕೊಂಡಿದ್ದು ಸಿಎಂ ಗುದ್ದಾಟ ಅಂತ. ಆದ್ರೆ ಇವ್ರು ಕಣ್ಣಿಟ್ಟಿರೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಅದಕ್ಕೋಸ್ಕರ ಇಷ್ಟೆಲ್ಲ ಹಾಗಾದ್ರೆ ಇನ್ನರ್ ಪ್ಲಾನ್ ಮಾಡಿರ್ಬೋದಾ? ಹಾಗಾದ್ರೆ ಇದು ಪಕ್ಕ ಟಾರ್ಗೆಟ್ ಕೆಪಿಸಿಸಿಗೆನಾ? ಆಕ್ಚುಲಿ ಡಿಕೆ ಶಿವಕುಮಾರ್ ಅವರ ಬಲ ಕುಗ್ಗಿಸುವ ಯತ್ನ ಅಂತ ಇದನ್ನ ನಾವು ನೋಡಬಹುದು. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಅನ್ನೋದಕ್ಕಿಂತ ಅಧ್ಯಕ್ಷ ಹುದ್ದೆ ಒಂದು ಬಾರಿ ಕೈ ತಪ್ಪಿದ್ರೆ ಅವರ ಬಲ ಅಂದ್ರೆ ಶಾಸಕರ ಅವ್ರ ಜೊತೆಗಿರೋ ಬಲ ಕಡಿಮೆ ಆಗಬಹುದಾ? ತನ್ಮೂಲಕ ಸಿಎಂ ಹುದ್ದೆಗೆ ಅವ್ರೇನು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ, ಅವರ ಮಹತ್ವಾಕಾಂಕ್ಷೆ ಏನಿದೆ ಅದು ಎಲ್ಲ ಒಂದ್ ಕಡೆ ಕಡಿಮೆ ಆಗಬಹುದಾ? ನೀವು ನೋಡಿರ್ಬೋದು ಶ್ರೀಲಕ್ಷ್ಮಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೇ ಸಾಕಷ್ಟು ಕೆಲಸಗಳನ್ನ ಮಾಡಿರೋದು. ಡಿಕೆ ಶಿವಕುಮಾರ್ ಪ್ರತಿ ಬಾರಿ ಹೇಳ್ಕೊಳ್ತಾರೆ, ನಾನು ಪಕ್ಷಕ್ಕಾಗಿ, ಪಕ್ಷದ ಉಳಿವಿಗಾಗಿ, ಪಕ್ಷದ ಸಂಘಟನೆಗಾಗಿ ಮತ್ತು ಪಕ್ಷ ಗೆಲ್ಲುವಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ ಅಂತ. ಅದನ್ನು ಇಲ್ದಂಗೆ ಮಾಡುವಂತ ಪ್ಲಾನ? ಎಲೆಕ್ಷನ್ಗೂ ಮುಂಚೆ ಇದು ಯಾವುದು ಕೂಡ ಮಾತು ಬರಲಿಲ್ಲ. ಎಲೆಕ್ಷನ್ಗೂ ಮುಂಚೆ ಎಲ್ಲರೂ ಹೇಳ್ತಾ ಇದ್ದಿದ್ದು ನಾವೆಲ್ಲರೂ ಒಂದೇ, ನಮ್ಮ ನಡುವೆ ಯಾವುದೇ ಭಿನ್ನಮತ ಇಲ್ಲ ಅಂತ. ಯಾಕಂದ್ರೆ ಎಲೆಕ್ಷನ್ ಗೆಲ್ಬೇಕಾದ ಅನಿವಾರ್ಯತೆ ಇತ್ತು ಲೋಕಸಭಾ ಚುನಾವಣೆ. ಈಗ ಯಾವುದೇ ಚುನಾವಣೆಗಳಿಲ್ಲ, ಮಂತ್ರ ಜಪಿಸ್ಬಿಟ್ರು, ಪ್ರಜಾಧ್ವನಿ ಬಸ್ ಯಾತ್ರೆ ಮಾಡಿದ್ರು. ಇಬ್ರು ಕೂಡ ಗೊತ್ತಾಯ್ತು ರಾಜ್ಯದ ಜನತೆಗೆ ಇಬ್ರಲ್ಲೂ ಏನೋ ಒಂದಿದೆ ಅಂತ ಹೇಳಿ. ಆದ್ರೆ ಎಲ್ಲವೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಒಗ್ಗಟ್ಟಿನ ಮಂತ್ರ ಜಪಿಸಿ ಗೆಲುವು ಕಂಡ್ರು. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಹೆಚ್ಚುವರಿ ಡಿಸಿಎಂ ವಿವಾದ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎತ್ತಿದ್ದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಟಾರ್ಗೆಟ್ ಮಾಡಿನ, ತನ್ಮೂಲಕ ಡಿಕೆ ಶಿವಕುಮಾರ್ ಅವರ ಬಲ ಕುಗ್ಗಿಸುವ ಪ್ರಯತ್ನ ಆಗ್ತಾ ಇದೆಯಾ? ಒಟ್ಟಾರೆ ಬಣ ರಾಜಕೀಯ ತಾರಕಕ್ಕೇರಿದ್ಯಾ? ಇನ್ನು ಏನೆಲ್ಲ ನಡೀತಾ ಇದೆ ಬಸವರಾಜ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಡಿಸಿಎಂ ಇರ್ತಕ್ಕಂಥ ಶಿವಕುಮಾರ್ ಅವ್ರ ಬಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಇದೆ. ಯಾಕೆಂದ್ರೆ ಅದು ಬಹಳ ಪ್ರಮುಖ ಸ್ಥಾನ ಆಗುತ್ತೆ. ಒಂದು ಟಿಕೆಟ್ ಹಂಚಿಕೆ ಇರಬಹುದು, ಪಕ್ಷದ ಮೇಲಿನ ಹಿಡಿತ ಆಗಬಹುದು, ಇವೆಲ್ಲವೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾದವರಿಗೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಸರ್ಕಾರದ ವಿಚಾರಗಳಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಅಳುಕು ಮತ್ತು ಒಂದಷ್ಟು ಬೇಜಾರು ಸಿಎಂ ಬಣ್ಣದಲ್ಲಿ ಇದ್ದೇ ಇತ್ತು. ಹಾಗಾಗಿ ಅವ್ರಿಗೆ ಸಿಎಂ ಸ್ಥಾನ ತಪ್ಪಿರೋ ಕಾರಣಕ್ಕಾಗಿ ಡಿಸಿಎಂ ಮತ್ತು ಕೆಪಿಸಿಸಿಯನ್ನ ಒಂದು ವರ್ಷದ ಮಟ್ಟಿಗೆ ಮುಂದುವರಿಸ್ತೇವೆ ಅನ್ನುವಂಥ ಹೈಕಮಾಂಡ್ ಏನು ಹೇಳಿತ್ತು ಅದನ್ನ ಅಲ್ಗಳಿಯುವಂತಿರಲಿಲ್ಲ. ಆದ್ರೆ ಈಗ ಒಂದು ವರ್ಷ ತುಂಬಿದೆ ಮತ್ತು ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದಿರೋದ್ರಿಂದ ಇದನ್ನ ಬದಲಾವಣೆ ಮಾಡಬೇಕನ್ನುವಂಥ ಒತ್ತಡವನ್ನ ತೀವ್ರವಾಗಿ ಸಿಎಂ ಬಣದ ಸದಸ್ಯರು ಹೇರ್ತಾ ಹೋದ್ರು. ನಮಗೆ ಹೆಚ್ಚುವರಿ ಡಿಸಿಎಂ ಕೊಡಿ ಅನ್ನುವಂಥದ್ದು. ಮತ್ತು ಇನ್ನೊಂದು ಕೆ ಎನ್ ರಾಜನ್ ಅವರು ಪದೇ ಪದೇ ಪ್ರಸ್ತಾಪವನ್ನು ಮಾಡ್ತಾ ಇದ್ರು, ಒಬ್ಬರಿಗೆ ಒಂದೇ ಪೋಸ್ಟ್ ಇರಬೇಕು, ಹೈಕಮಾಂಡ್ ಏನು ಮಾತು ಹೇಳಿತ್ತು ಅದನ್ನ ನಡ್ಕೊಳ್ಳಿ ಅನ್ನುವಂಥ ಒಂದು ತೀವ್ರವಾದಂಥ ಒತ್ತಡವನ್ನು ಹೇಳಿದ್ರು. ಹಾಗಾಗಿ ಎಲ್ಲೊಂದು ಕಡೆ ಹೈಕಮಾಂಡ್ ಕೂಡ ಈ ಒಂದು ಒತ್ತಡದ ತಂತ್ರ ಅರ್ಥ ಆಗಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಸಿದ್ದೇ ಆದಲ್ಲಿ ಈ ಬಣ ಜಗಳ ನಿಲ್ಲೋದಿಲ್ಲ. ಹಾಗಾಗಿ ಇದನ್ನ ಬದಲಾವಣೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ಆದ್ರಿಂದಾಗಿ ವೈಎನ್ ಅವ್ರ ಹಿಂದೆ ಮಾತು ಹೇಳಿದಂತೆ ಈಗ ಒಂದು ವರ್ಷ ತುಂಬಿರೋದ್ರಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಬದಲಾವಣೆಗೆ ಈಗ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಚಿಂತನೆ ನಡೀತಾ ಇದೆ. ಆದ್ರೆ ಅದು ಯಾರ ಅಂಗಳಕ್ಕೆ ಹೋಗುತ್ತೆ ಅನ್ನೋಂಥದ್ದು, ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ಈ ಒಂದು ಪಟ್ಟವನ್ನು ಕೊಡಿಸುವಂತ ಕಸರತ್ತನ್ನ ಮಾಡ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಅವರು ಈ ಕೈ ಸಿಗದೆ ಹಾಗೆ ಸಿಎಂ ಬಣ ಒಂದು ರಣತಂತ್ರ ಎನ್ನೋದು ಇದನ್ನು ಕೂಡ ತಮ್ಮ ಪಕ್ಕದಲ್ಲೇ ಇಟ್ಕೊಳ್ತಾ ಅಂದ್ರೆ ಪಕ್ಷದ ಮೇಲೆ ಹಿಡಿತಾ ಇರ್ತದೆ, ಸರ್ಕಾರದ ಮೇಲೆ ಹಿಡಿತಾ ಆಗುತ್ತೆ ಅನ್ನುವಂಥದ್ದು ಸಿಎಂ ಬಣದ ಒಂದಷ್ಟು ರಣತಂತ್ರ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದಾವೆ ಮತ್ತು ಸಿಎಂ ಬಣದ ಒಂದಷ್ಟು ಜನ ನಾವು ಓಪನ್ ಆಗಿ ಹೇಳ್ತಾ ಇದ್ರೆ ನಾವು ಕೂಡ ಆಕಾಂಕ್ಷಿ ಇದ್ದೇವೆ ಅನ್ನೋಂಥದ್ದು. ಆದ್ರಿಂದ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆದ್ರೆ ಯಾವ ಬಣಕ್ಕೆ ಹೋಗುತ್ತೆ ಅನ್ನುವಂಥ ಕೂಡ ಕುತೂಹಲ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.